ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 6ನೇ ವಚನ. ಆತನು ಇಲ್ಲಿ ಇಲ್ಲ. ತಾನು ಹೇಳಿದಂತೆಯೇ ಆತನು ಎದ್ದಿದ್ದಾನೆ. ಆ ದಿನ ಗುರುವಾರ ಆಗಿತ್ತು. ಯೇಸು ಯಥಾಪ್ರಕಾರ ಎಣ್ಣೆಮರಗಳ ಗುಡ್ಡಕ್ಕೆ ಹೋಗ್ತಾರೆ. ತನ್ನ ಶಿಷ್ಯರಿಗೆ ಹೇಳ್ತಾರೆ, ಕುರುಬನನ್ನು ಬಲವಂತವಾಗಿ ಹೊಡೆಯುತ್ತಾರೆ, ಕುರಿಗಳು ಚದರಿ ಹೋಗ್ತವೆ. ನನ್ನನ್ನು ಬಂಧಿಸುವ ಸಮಯ ಬಂದಿದೆ, ನೀವೆಲ್ಲರೂ ಕೂಡ ಚದರಿ ಹೋಗ್ತೀರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಯೇಸುಕ್ರಿಸ್ತನು ಹೇಳುತ್ತಾರೆ. ಅದನ್ನು ಕೇಳಿದವರಲ್ಲಿ ಪೇತ್ರನು ಹೇಳ್ತಾನೆ, ಯೇಸುವೇ, ಸಾಧ್ಯವಾದರೆ ಪ್ರಾಣ ಕೊಡ್ತೇನೆ, ಆದರೆ ನಿನ್ನನ್ನು ಮಾತ್ರ ಬಿಟ್ಟು ನಾನು ಹೋಗಲ್ಲ ಅನ್ನುತ್ತಾನೆ. ಪೇತ್ರನು ಹೇಳ್ತಾನೆ, ಯೇಸುವೇ, ನಿನ್ನನ್ನು ಬಿಟ್ಟು ನಾವು ಓಡಿ ಹೋಗ್ತೇವೆ ಎಂದು ಹೇಗೆ ಅಂದುಕೊಳ್ತೀರಿ? ನಿಮ್ಮನ್ನು ಕಣ್ಣಾರೆ ನೋಡಿದ್ದೇವೆ, ನಿಮ್ಮ ಪ್ರೀತಿಯನ್ನು ಕಣ್ಣಾರೆ ನೋಡಿದ್ದೇವೆ, ನೀವು ಮಾಡಿರುವ ಮಹತ್ಕಾರ್ಯ ಕಣ್ಣಾರೆ ನೋಡಿದ್ದೇವೆ. ನೀವು ಸಾಮಾನ್ಯರಲ್ಲ, ಸಾಕ್ಷಾತ್ ದೇವಕುಮಾರನಾಗಿದ್ದೀರಿ. ನಿಮ್ಮನ್ನು ನಾವು ಹತ್ತಿರದಿಂದ ನೋಡಿದ್ದೇವೆ. ನಿಮಗೆ ಕಷ್ಟ ಬರುವಾಗ, ನಿಮಗೆ ಶ್ರಮೆ ಬರುವಾಗ, ನಿಮ್ಮ ಮೇಲೆ ಪ್ರಮಾದ ಬರುವಾಗ ನಾವು ಹೇಗೆ ಓಡಿ ಹೋಗ್ತೇವೆ ಯೇಸುವೆ? ಯೇಸುವೆ, ನಿಮಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೇವೆ ಯೇಸುವೆ, ಪ್ರಾಣ ಬೇಕಾದರೂ ಕೊಡ್ತೇವೆ, ಆದರೆ ನಿಮ್ಮನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಯೇಸುವೆ ಎನ್ನುವ ರೀತಿಯಲ್ಲಿ ಪೇತ್ರನು ಹೆಮ್ಮೆಯಿಂದ ಹೇಳ್ತಾನೆ. ಪೇತ್ರನು ಆ ರೀತಿಯಾಗಿ ಹೇಳುವಾಗ ಉಳಿದವರು ಮೌನವಾಗಿರುತ್ತಾರೋ? ಉಳಿದವರೆಲ್ಲರೂ ಕೂಡ ಯೇಸುವೇ, ಪೇತ್ರನು ಹೇಳಿದಂತೆಯೇ ಸಾಧ್ಯವಾದರೆ ನಾವು ಪ್ರಾಣ ಕಳೆದುಕೊಳ್ತೇವೆ, ಆದರೆ ನಿಮ್ಮನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಯೇಸುವೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಮ್ಮ ಪ್ರಾಣ ಬೇಕಾದರೂ ಕಳೆದುಕೊಳ್ತೇವೆ, ಆದರೆ ಯೇಸುವನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಎನ್ನುವಂಥವರಿದ್ರೆ ಕೈ ತೋರಿಸುವಿರಾ? ನಿಮ್ಮಂತೆಯೇ ಕೈ ಎತ್ತಿದ್ರು ಅವರು. ಅಷ್ಟರೊಳಗೆ ಇಸ್ಕರಿಯೋತ ಯೂದನು ಬರ್ತಾನೆ. ಗುರುವೇ ಎಂದು ಹೇಳಿ ಯೇಸುಕ್ರಿಸ್ತನನ್ನು ಒಂದು ಮುದ್ದಿಟ್ಟು 30 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಟ್ಟ. ಪ್ರಿಯರೇ, ಯೇಸುವಿನೊಂದಿಗೆ ಸೇವೆ ಮಾಡಿದಂಥವನು, ಯೇಸುವಿನೊಂದಿಗೆ ಒಟ್ಟಿಗೆ ನಡೆದಂಥವನಾಗಿದ್ದನು, ಯೇಸುವಿನೊಂದಿಗೆ ಸೇರಿ ಊಟ ಮಾಡಿದವನಾಗಿದ್ದನು, ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನೆಂದು ಕರೆಯಲ್ಪಟ್ಟವನಾಗಿದ್ದನು. ಇಸ್ಕರಿಯೋತ ಯೂದನು ಯೇಸುವಿಗೆ ಮುದ್ದಿಟ್ಟು 30 ಬೆಳ್ಳಿ ನಾಣ್ಯಗಳಿಗಾಗಿ ಮಾರಿಬಿಟ್ಟ. ಅಕಸ್ಮಾತ್ತಾಗಿ ರೋಮ್ ಸೈನಿಕರು ಯೇಸುವಿನ ಕೈಗಳನ್ನು ಬಲವಾಗಿ ಹಿಡಿದುಕೊಳ್ತಾರೆ. ಯಾವಾಗ ಯೇಸು ಕ್ರಿಸ್ತನು ಬಂಧಿಸಲ್ಪಡ್ತಾರೋ, ಶಿಷ್ಯರು ಏನು ಹೇಳಿದ್ರು? ಯೇಸುವೇ, ನಿನಗಾಗಿ ಪ್ರಾಣ ಬೇಕಾದರೂ ಕೊಡುತ್ತೇನೆ ಎಂದಿರುವ ಪೇತ್ರನು, ಯೇಸುವೇ, ನಮ್ಮ ಪ್ರಾಣಗಿಂತಲೂ ನಮಗೆ ನೀವೇ ಪ್ರಾಮುಖ್ಯ ಎಂದು ಹೇಳಿರುವ ಶಿಷ್ಯರು ಯಾವಾಗ ಯೇಸುಕ್ರಿಸ್ತನನ್ನು ಬಂಧಿಸಿದರೋ, ಒಬ್ಬೊಬ್ಬರು ಅಕಸ್ಮಾತ್ತಾಗಿ ಯೇಸುವನ್ನು ಒಬ್ಬಂಟಿಗನನ್ನಾಗಿ ಬಿಟ್ಟು ಓಡಿ ಹೋಗ್ತಾರೆ. ಪ್ರಿಯರೇ, ಯೇಸು ತನ್ನ ಕಣ್ಣಾರೆ ನೋಡುತ್ತಾರೆ ಯಾವ ರೀತಿ ತನ್ನ ಶಿಷ್ಯರು ತನ್ನನ್ನು ಬಿಟ್ಟು ಬಿಟ್ಟು ಓಡಿ ಹೋಗ್ತಿದ್ದಾರೆಂದು. ತಾನು ನಂಬಿರುವಂತಹ ತನ್ನ ಶಿಷ್ಯರು ತನಗೆ ಕಷ್ಟ ಬಂದಾಗ, ತನಗೆ ವಿಪತ್ತು ಬಂದಾಗ, ತನಗೆ ಪ್ರಮಾದ ಬಂದಾಗ ತನ್ನ ಕಣ್ಮುಂದೆಯೇ ಬಿಟ್ಟು ಬಿಟ್ಟು ಓಡಿ ಹೋದರು. ಪ್ರಿಯರೇ, ಈ ದಿನ ನಾವು ಕೈ ತೋರಿಸಿದೆವು, ಪ್ರಾಣ ಬೇಕಾದರೂ ಕಳೆದುಕೊಳ್ತೇವೆ, ಆದರೆ ಯೇಸುವನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲವೆಂದು ಹೇಳ್ತಿದ್ದೇವೆ. ಪ್ರಾಣ ಅಪಾಯಕ್ಕೊಳಗಾದರೆ ತಾನೇ ನಿಜತ್ವ ಬಯಲಾಗುವುದು. ಒಮ್ಮೆ ಒಂದು ದೇಶದಲ್ಲಿ ಬಹಿರಂಗವಾಗಿ ದೇವರನ್ನು ಆರಾಧಿಸಲು ಸಾಧ್ಯವಿರಲಿಲ್ಲ. ಹಾಗಾಗಿ ಆ ದೇಶದಲ್ಲಿ ರಹಸ್ಯವಾಗಿ ಅಂಡರ್ಗ್ರೌಂಡ್ನಲ್ಲಿ ಸಭೆಯಾಗಿ ಕೂಡಿ ದೇವರನ್ನು ಆರಾಧಿಸ್ತಾ ಇದ್ರು. ಹಾಗೆ ರಹಸ್ಯವಾಗಿ ಆರಾಧಿಸ್ತಿರುವಾಗ ಆ ದೇಶದವರು ನಿಗಾ ಇಡುತ್ತಾರೆ. ಸೈನಿಕರಿಗೆ ನಿಗಾ ಇಟ್ಟು ಹೇಳ್ತಾರೆ, ಎಲ್ಲಾದರೂ ಯೇಸುವನ್ನು ಯಾರಾದರೂ ಆರಾಧಿಸ್ತಿದ್ದಾರೇನೋ ನೋಡಿ ಎಂದು ನಿಗಾಡ್ತಾರೆ. ಯಾರಿಗೂ ಗೊತ್ತಾಗದಂತೆ ಕೆಲವೊಂದು ಜನ ಸ್ವಲ್ಪವೂ ಶಬ್ದ ಮಾಡದೆ
ಅವರು ಒಂದು ಮನೆಯೊಳಗೆ ಯೇಸುವನ್ನು ಆರಾಧಿಸ್ತಾ ಇದ್ರು. ಸಡನ್ನಾಗಿ ಇಬ್ಬರು ಸೈನಿಕರು ಬಂದೂಕನ್ನು ಹಿಡಿದುಕೊಂಡು ಅವರ ಮಧ್ಯದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆ ಬಂದೂಕುಗಳನ್ನು ಜನರಿಗೆ ಗುರಿಯಿಟ್ಟು, ನಿಮಗೆ ಯೇಸು ಬೇಕೋ ನಿಮ್ಮ ಪ್ರಾಣ ಬೇಕೋ ತೀರ್ಮಾನಿಸಿಕೊಳ್ಳಿರಿ. ಯೇಸುವೇ ಬೇಕು ಅನ್ನುವುದಾದರೆ ಪ್ರಾಣ ಕಳೆದುಕೊಳ್ತೀರಿ. ಹಾಗಾಗಿ ನಿಮಗೆ ಯೇಸು ಬೇಕೋ ಪ್ರಾಣ ಬೇಕೋ ಎಂಬುದಾಗಿ ಬಂದೂಕುಗಳನ್ನು ಅವರು ಗುರಿಯಿಟ್ಟು ತೋರಿಸಿದಾಗ ಒಬ್ರಾದ್ಮೇಲೆ ಒಬ್ರು ಮೆಲ್ಲಗೆ ಜಾರಿ ಹೋಗ್ತಾ ಇದ್ರು, ಮೆಲ್ಲಗೆ ಹಿಂಜರಿದು ಹೋಗ್ತಾ ಇದ್ರು. ಅಯ್ಯೋ, ನಾನು ಸತ್ತೋದ್ರೆ ನನ್ನ ಹೆಂಡತಿಯ ಸಂಗತಿ ಏನಾಗುತ್ತೆ? ನಾನು ಸತ್ರೆ ನನ್ನ ಮಕ್ಕಳ ಸಂಗತಿ ಏನಾಗುತ್ತೆ? ಯೇಸುವೇ, ನೀವು ಹೇಳಿದ್ದೀರಲ್ಲವೇ ಹೆಂಡತಿ ಮಕ್ಕಳನ್ನು ಪೋಷಿಸಬೇಕೆಂದು. ಹಾಗಾಗಿ ನಾನು ಸತ್ರೆ ಹೆಂಡತಿ ಮಕ್ಕಳನ್ನು ಯಾರು ಪೋಷಿಸ್ತಾರೆ ದೇವರೇ? ಅರ್ಥ ಮಾಡಿಕೊಳ್ಳಿ ದೇವರೇ. ಒಬ್ಬೊಬ್ಬರೂ ಒಂದೊಂದು ಕಾರಣ ಹೇಳಿ ಕಾಮಾಗಿ ಹಿಂಜರಿಯುತ್ತಾ ಇದ್ರು. ಈಗ ನನ್ನ ಪ್ರಶ್ನೆ, ಸಡನ್ನಾಗಿ ನಮ್ಮ ಸಭೆಯಲ್ಲಿ ಕೂಡ ಯಾರಾದರೂ ಬಂದೂಕನ್ನು ಹಿಡ್ಕೊಂಡು ಬಂದು ನಮ್ಮ ಕಡೆಗೆ ಅದನ್ನು ಗುರಿಯಿಟ್ಟು ತೋರಿಸುತ್ತಾ, ಯೇಸುವೇ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಾಯಿಸ್ತೇವೆ, ಯೇಸು ಬೇಡ ಅನ್ನುವುದಾದರೆ ನೀವು ಬದುಕಬಹುದು ಅಂದಿದ್ದಾರೆ ಅಂದ್ಕೊಳ್ಳಿ. ನಮ್ಮಲ್ಲಿ ಎಷ್ಟು ಜನ ನಿಜವಾಗ್ಲೂ ನಿಲ್ಲುತ್ತೀರಿ ಹೇಳಿ? ಈಗ ಕೈ ಎತ್ತಿ ತೋರಿಸಿ ಅಂತ ಕೇಳಿದ್ರೆ ಒಂದು ಕೈ ಅಷ್ಟೇ ಅಲ್ಲ, 2 ಕೈ ಎತ್ತಿ ತೋರಿಸಬಹುದೇನೋ? ಯಾಕೆಂದ್ರೆ ಈಗ ಬಂದೂಕುಗಳಿಲ್ವಲ್ಲ. ಯಾವಾಗ ಅವರು ಬಂದೂಕುಗಳನ್ನು ತಂದು ವಿಶ್ವಾಸಿಗಳಿಗೆ ಗುರಿಯಿಟ್ಟು ನಿಮಗೆ ಯೇಸುವೇ ಬೇಕು ಅನ್ನುವುದಾದರೆ ನಾವು ನಿಮ್ಮನ್ನು ಸಾಯಿಸಿಬಿಡ್ತೇವೆ, ಯೇಸು ಬೇಡ ನಮಗೆ ಪ್ರಾಣವೇ ಬೇಕು ಅನ್ನುವುದಾದರೆ ಪ್ರಾಣ ಉಳಿಯುತ್ತೆ, ಹೋಗಿರಿ ಎಂದು ಹೇಳಿದ್ರೆ ಒಬ್ರಾದ್ಮೇಲೆ ಒಬ್ರು ಹಿಂಜರಿಯುತ್ತಾ ಹೋದರು. ಪ್ರಿಯರೇ, ಕೆಲವರು ಮಾತ್ರವೇ ಅಲ್ಲಿ ಉಳ್ಕೊಳ್ಳುತ್ತಾರೆ. ಅವರಿಗೆ ಯಾಕೆ ನಿಮಗೆ ಪ್ರಾಣದ ಮೇಲೆ ಆಸೆ ಇಲ್ಲವೋ, ಬದುಕಬೇಕೆಂಬ ಬಯಕೆ ಇಲ್ಲವೋ ಎಂದು ಪ್ರಶ್ನಿಸ್ತಾರೆ. ಅದಕ್ಕೆ ಅವರು ಹೇಳಿರೋ ಮಾತೇನೆಂದರೆ, ನೀವು ನಮಗೆ ಗುಂಡಿಟ್ಟು ಸಾಯಿಸ್ತೀರೋ? ಹೌದು, ಸಾಯಿಸ್ಬಿಡ್ತೇವೆ. ಅದಕ್ಕೋಸ್ಕರವೇ ಎದುರು ನೋಡ್ತಿದ್ದೇವೆ. ಎದಕ್ಕೋಸ್ಕರ? ನೀವು ಗುಂಡಿಟ್ಟು ಸಾಯಿಸಿದ್ರೆ ಪರಲೋಕದಲ್ಲಿ ಕಣ್ಣು ತೆರೆಯಬೇಕು ಎಂಬ ಆಸೆಯಿಂದ ಎದುರು ನೋಡ್ತಿದ್ದೇವೆ. ಆಯ್ತು, ಶೂಟ್ ಮಾಡ್ರಿ ಅಂದ್ರು. ಎಲ್ಲಿಂದ ಬಂತು ನಿಮಗಿಷ್ಟೊಂದು ಧೈರ್ಯ? ನಮ್ಮ ಯೇಸು ಕೊಟ್ಟಿದ್ದಾರೆ ಅಂದ್ರು. ಹೇಗೆ ಕೊಟ್ಟಿದ್ದಾರೆ? ಆತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾನೆ. ಆತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿರುವುದರಿಂದಲೇ ನಮಗೊಂದು ಮಾತು ಹೇಳಿದ್ದಾರೆ, ನನ್ನನ್ನು ನಂಬುವವನು ಕೂಡ ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುವನು ಎಂಬುದಾಗಿ ಆತನು ನಮಗೆ ಮಾತು ಕೊಟ್ಟಿದ್ದಾನೆ. ನೀವು ಹೇಳ್ತಿದ್ದೀರಿ ಸಾಯಿಸ್ತೀರಿ ಎಂಬುದಾಗಿ. ನಾವು ಕೊನೆಗೆ ಸತ್ತವರಾಗಿಯೇ ಇರಲ್ಲ. ನೀವು ಬಂದೂಕಿನಿಂದ ಗುಂಡಿಟ್ಟ ಮರುಕ್ಷಣವೇ ಪರಲೋಕದಿಂದ ದೇವದೂತರುಗಳು ಇಳಿದು ಬಂದು ನಮ್ಮೆಲ್ಲರನ್ನು ದೇವರ ಮನೆಗೆ ವಿಜೃಂಭಣೆಯಿಂದ ಕರೆದೊಯ್ತಾರೆ. ಇಲ್ಲಿ ನಾವು ಕಣ್ಣು ಮುಚ್ಚಿದ ತಕ್ಷಣವೇ ಮಹಾ ಅದ್ಭುತವಾದ ಪರಲೋಕದಲ್ಲಿ ನಾವು ಕಣ್ಣು ತೆರೆಯಲಿಕ್ಕಿದ್ದೇವೆ. ಯೇಸು ಮರಣ ಹೊಂದುತ್ತಾರೆ, ಮರಣವನ್ನು ಗೆದ್ದು ತಿರುಗಿ ಎದ್ದು ಬರ್ತಾರೆ. ಹಾಗೆಯೇ ದೇವರನ್ನು ನಂಬಿರುವಂತಹ ನಾವು ಮರಣ ಹೊಂದಿದರೂ ಸಹ ಆ ಮರಣವನ್ನು ಗೆದ್ದು ತಿರುಗಿ ಎದ್ದು ಬರ್ತೇವೆ. ಸಾಯಿಸಿಬಿಡ್ತೇವೆ ಎಂದು ಹೇಳೋದೇನು? ವಾಸ್ತವದಲ್ಲಿ ನೀವು ನಮ್ಮನ್ನು ಸಾಯಿಸಲಿಕ್ಕಾಗಲ್ಲ. ನಮ್ಮ ಶರೀರವನ್ನು ಕೊಲ್ಲಬಹುದೇನೋ, ನಮ್ಮ ಆತ್ಮ ಮಾತ್ರ ನೀವು ಮುಟ್ಟುವುದಕ್ಕೆ ಆಗಲ್ಲ. ಸಾಯಿಸ್ರಿ ಬೇಕಾದ್ರೆ. ಅವರಿಗೆ ಯಾಕೆ ಅಷ್ಟು ಧೈರ್ಯ ಬಂತು ಗೊತ್ತಾ? ಅವರು ಸತ್ತ ನಂತರ ನರಕಕ್ಕೆ ಹೋಗ್ತೇನೆಂಬ ಭಯ ಅವರಿಗೇ ಇಲ್ಲ. ಸತ್ತ ನಂತರ ಏನಾಗಿ ಹೋಗ್ತೇವೆ ಎಂಬ ಭಯವೂ ಇಲ್ಲ. ಸತ್ತ ನಂತರ ಎಲ್ಲಿಗೆ ಹೋಗುತ್ತೇವೆ ಎಂಬ ಭಯವೂ ಅವರಿಗೆ ಇಲ್ಲ. ಈ ದಿನ ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮಲ್ಲಿ ಯಾರಾದರೂ ಇದ್ದೀರಾ ಸತ್ತ ನಂತರ ಖಚಿತವಾಗಿಯೂ ನಾನು ಪರಲೋಕಕ್ಕೆ ಹೋಗ್ತೇನೆ ಎಂದು ಹೇಳಬಲ್ಲಂಥವ್ರು ಯಾರಾದರೂ ಇದ್ದೀರಾ? ಇದ್ರೆ ಒಮ್ಮೆ ಕೈ ಎತ್ತಿ ತೋರಿಸುವಿರಾ? ಯಶ್ ಯಶ್ ಯಶ್. ಕೆಲವರು ಕೈ ಎತ್ತಿ ತೋರಿಸ್ಲಿಕ್ಕಾಗ್ಲಿಲ್ಲ. ಮತ್ತೆ ನೀವೆಲ್ಲಿಗೆ ಹೋಗ್ತೀರಿ ಹೇಳಿ? ಐಡಿಯಾ ಇದೆಯಾ? ಒಮ್ಮೆ ಒಬ್ಬ ರಾಜನ ಬಳಿಯಲ್ಲಿರುವ ಮಂತ್ರಿ ಯಾವಾಗ್ಲೂ ದೇವರ ಕುರಿತಾಗಿಯೇ ಮಾತಾಡ್ತಿದ್ದ. ಹಾಗೆ ದೇವರ ಕುರಿತು ಮಾತಾಡ್ತಿರುವಾಗ ಆ ರಾಜನಿಗೆ ಕೋಪ ಬರ್ತಿತ್ತು. ಸುಮ್ನಿರಯ್ಯ, ದೇವರೂ ಇಲ್ಲ ದೆವ್ವವೂ ಇಲ್ಲ. ಯಾವಾಗ ನೋಡಿದ್ರು ಯಾಕೆ ದೇವರು ಅನುತಿ? ಯಾವಾಗ ನೋಡಿದ್ರು ಕೂಡ ಮನುಷ್ಯ ಮರಣ ಹೊಂದಿದ ನಂತರ ಹೋದ್ರೆ ನರಕಕ್ಕಾದ್ರೂ ಹೋಗ್ತಾನೆ, ಇಲ್ಲವೇ ಪರಲೋಕಕ್ಕಾದ್ರೂ ಹೋಗ್ತಾನೆ. ಏನೀ ಸುದ್ದಿ? ಯಾರು ನೋಡ್ ಬಂದಿದ್ದಾರೆ ಸತ್ತ ನಂತರ ನರಕ ಇದೆಯೋ ಇಲ್ಲವೋ ಎಂದು? ಸತ್ತ ನಂತರ ಪರಲೋಕ ಇದೆಯೋ ಇಲ್ಲವೋ ಎಂದು ಯಾರಿಗೆ ಗೊತ್ತು? ಯಾರು ನೋಡ್ ಬಂದಿದ್ದಾರೆ?
ಅನಾವಶ್ಯಕವಾಗಿ ನೀನು ಭಯ ಹುಟ್ಟಿಸಬೇಡ ಎಂದು ಹೀಗೆ ಮಂತ್ರಿಗೆ ಗದರಿಸುತ್ತಿದ್ದ. ಅಷ್ಟು ಮಾತ್ರವಲ್ಲದೆ ಒಂದು ದಿನ ಏನ್ಮಾಡ್ತಾನೆ ಗೊತ್ತಾ? ಮಂತ್ರಿ, ನಿನ್ನಿಂದ ಕೈಲಾಗುವುದಾದರೆ, ಮನುಷ್ಯನಿಗೆ ಬದುಕಿರುವಾಗಲೇ ಗೊತ್ತಿಲ್ಲ ನಾಳೆ ಏನಾಗ್ತದೆಂದು, ಇನ್ನು ಸತ್ತ ನಂತರ ಯಾರೇನಾಗ್ತಾರೆಂದು ಯಾರಿಗೆ ಗೊತ್ತು? ಅಂಥದ್ರಲ್ಲಿ ನೀನು ಮಾತೆತ್ತಿದ್ರೆ ಸಾಕು, ಮರಣ ಹೊಂದಿದ ನಂತರ, ಇಲ್ಲವೇ ಸತ್ತ ನಂತರ ನರಕ ಇದೆ ಅನ್ನುತ್ತಾ ಇದ್ದಿ. ನೀನು ಹೇಳಿದಂತೆಯೇ ಜೀವವುಳ್ಳ ದೇವರಲ್ಲಿ ನಂಬಿಕೆ ಇಟ್ಟರೆ ಪರಲೋಕ ಸಿಗುತ್ತೆ ಅನ್ನುತ್ತೀ. ನಿನ್ನ ಹಠಮಾರಿತನ ನಾನು ಸಹಿಸಲಿಕ್ಕಾಗ್ತಿಲ್ಲ. ನಿನಗಿಂತ ದೊಡ್ಡ ಮೂರ್ಖನು ಬೇರೆ ಯಾರಾದ್ರೂ ಕಾಣಿಸಿದ್ರೆ, ಈಗೋ ನನ್ನ ಕೈಯಲ್ಲಿರುವ ಈ ಕೋಲು ಆ ಮೂರ್ಖನಿಗೆ ಕೊಡು ಎಂಬುದಾಗಿ ಹೇಳಿ ಮಂತ್ರಿಗೆ ಮೂರ್ಖನೆಂದು ಭಾವಿಸಿ ಕೈಗೆ ಕೋಲು ಕೊಡ್ತಾನೆ. ಯಾರಿಗೆ ಗೊತ್ತು ಎಲ್ಲಿಗೆ ಹೋಗ್ತಾನೆಂದು? ರಾಜ, ಬೇರೆಯವರು ಎಲ್ಲಿಗೆ ಹೋಗ್ತಾರೆಂದು ನನಗೆ ಗೊತ್ತಿಲ್ಲ, ಆದರೆ ನಾನು ಮರಣ ಹೊಂದುವುದಾದರೆ ಎಲ್ಲಿಗೆ ಹೋಗ್ತೇನೆಂದು ನನಗೆ ಗೊತ್ತು. ಎಲ್ಲಿಗೆ ಹೋಗ್ತೀ? ನಾನೇ ಮಾರ್ಗವೂ, ನಾನೇ ಸತ್ಯವೂ, ನಾನೇ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರೊಬ್ಬರೂ ಪರಲೋಕಕ್ಕೆ ಬರುವುದಿಲ್ಲ ಎಂದು ಹೇಳಿದಿರುವ ನನ್ನ ಕರ್ತನಾದ ಯೇಸುವಿನ ಮಾರ್ಗದಲ್ಲಿ ನಡೆಯುತ್ತಾ ಇರೋದರಿಂದ ನಾನು ಕೂಡ ಆತನೊಂದಿಗೆ ಪರಲೋಕಕ್ಕೆ ಹೋಗಿ ಸೇರುತ್ತೇನೆ. ಆ ಹಠಮಾರಿತನವೇ ಬೇಡನ್ನುತ್ತಿದ್ದೇನೆ ಎಂದು ಹೇಳಿ ಕೈಯಲ್ಲಿ ಕೋಲು ಕೊಡ್ತಾನೆ. ಕೋಲು ಕೊಟ್ಟು, ನಿನಗಿಂತ ದೊಡ್ಡ ಮೂರ್ಖನು ಕಾಣಿಸಿದಾಗ ಆ ಮೂರ್ಖನ ಕೈಗೆ ಈ ಕೋಲು ಕೊಡು ಎಂದು ಹೇಳ್ದ. ಅಂದಿನಿಂದ ಈ ಮಂತ್ರಿ ಆ ಕೋಲನ್ನು ಹಿಡ್ಕೊಂಡೇ ಇದ್ದ. ಅಲ್ಲಿರುವವರೆಲ್ಲರಿಗೂ ಹೇಳ್ತಾನೆ, ಈ ಮಂತ್ರಿ ಒಬ್ಬ ಮೂರ್ಖನು ಎಂಬುದಾಗಿ. ಸ್ವಲ್ಪ ಕಾಲವಾದ ನಂತರ ರಾಜನಿಗೆ ಅನಾರೋಗ್ಯ ಬಂದು ಮಂಚ ಹಿಡಿಯುತ್ತಾನೆ. ಮಂತ್ರಿ ಒಂದು ಸಾರಿ, ಬಾ, ನಾನು ನಿನ್ನೊಂದಿಗೆ ಮಾತಾಡಬೇಕು ಅಂದಾಗ ಮಂತ್ರಿ ಬರ್ತಾನೆ. ಮಂತ್ರಿ, ಮುಗಿದೋಯ್ತಯ್ಯ, ನನ್ನ ಕತೆ ಮುಗಿದೋಯ್ತು. ಈಗ ಹೋಗ್ತಿದ್ದೇನೆ. ನಾನು ಹೊರಟು ಹೋಗುವ ಕಾಲ ಬಂದಿದೆ. ಹೋಗ್ತಿದ್ದೇನೆ ಅಂದ. ಕೇಳಿ ಸಹೋದರರೇ, ಸಹೋದರಿಯರೇ, ಜಾಗ್ರತೆಯಿಂದ ಕೇಳ್ರಿ. ಈ ದಿನ ನೀವು ಆರೋಗ್ಯವಾಗಿದ್ದೀರಿ, ಬಲವುಳ್ಳವರಾಗಿದ್ದೀರಿ. ಆದರೆ ಯಾವಾಗ ಈ ಆರೋಗ್ಯ ಸಡನ್ನಾಗಿ ಕೆಟ್ಟು ಹೋಗ್ತದೆಂದು ಯಾರಿಗೂ ಗೊತ್ತಿಲ್ಲ. ಈ ದಿನ ಕ್ಷೇಮವಾಗಿದ್ದೀರಿ, ಯಾವಾಗ ಯಾವ ವಿಪತ್ತು ಬರ್ತದೆಂದು ಗೊತ್ತಿಲ್ಲ. ಯಾವಾಗ ಯಾರಿಗೆ ಮರಣ ಸಂಭವಿಸುತ್ತದೆಂದು ಗೊತ್ತಿಲ್ಲ. ಯಾವ ರೂಪದಲ್ಲಿ ಸಂಭವಿಸುತ್ತದೆ ಎಂದು ಗೊತ್ತಿಲ್ಲ. ಯಾವ ರೀತಿಯಾಗಿ ಸಂಭವಿಸುತ್ತದೆಂದು ಗೊತ್ತಿಲ್ಲ. ಆದರೆ ಒಂದು ಮಾತ್ರ ವಾಸ್ತವ, ಮರಣ ಮಾತ್ರ ಮನುಷ್ಯನಿಗೆ ನಿಶ್ಚಯ. ಖಚಿತವಾಗಿಯೂ ಮರಣ ಎನ್ನುವಂಥದ್ದು ಇದೇ. ಈಗ ಒಂದು ಪ್ರಶ್ನೆ, ಖಚಿತವಾಗಿಯೂ ಮರಣ ಎನ್ನುವಂಥದ್ದು ಇದೆ ಎಂಬುದನ್ನು ನೀವು ನಂಬುವುದಾದರೆ, ಮತ್ತೆ ನೀವು ಮರಣ ಹೊಂದಿದ ನಂತರ ಎಲ್ಲಿಗೆ ಹೋಗ್ತೀರಿ? ನೀವ್ಯಾರಾಗಿದ್ರೂ ಸಹ ಈ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ ಮಾಡಿ. ಹುಟ್ಟಿದವನು ಸಾಯೋದು ತಪ್ಪಿದಲ್ಲ, ಜನಿಸಿದವನು ಮರಣ ಹೊಂದುವುದು ತಪ್ಪಿದಲ್ಲ. ನೀವು ಜನಿಸಿರೋದಾದ್ರೆ ಅದರ ಅರ್ಥ ಒಂದು ದಿನ ಮರಣ ಹೊಂದುತ್ತೀರಿ. ಹಾಗೆ ಮರಣ ಹೊಂದಿದ ನಂತರ ಎಲ್ಲಿಗೆ ಹೋಗ್ತೀರಿ? ಈ ಪ್ರಶ್ನೆಗೆ ನಿಮ್ಮ ಹತ್ತಿರ ಉತ್ತರ ಇದೆಯಾ? ಯಾರಾದ್ರೂ ಸತ್ತಿದ್ದಾರೆ ಅಂದುಕೊಳ್ಳಿ. ಅವರಿಲ್ಲರಿ, ಅವರು ತೀರಿ ಹೋದ್ರು, ಪಾಪ, ಸತ್ತು ಸತ್ತು ಹೋದ್ರು ಅನ್ನುತ್ತೇವೆ. ಸೊ ಮರಣ ಹೊಂದಿದ ಪ್ರತಿಯೊಬ್ಬನೂ ಕೂಡ ಹೋಗುತ್ತಿದ್ದಾನೆ. ಮರಣ ಹೊಂದಿ ಹೋದನು, ಸತ್ತು ಹೋದನು. ನನ್ನ ಪ್ರಶ್ನೆ, ಒಂದಲ್ಲ ಒಂದು ದಿವಸ ನೀವು ಕೂಡ, ನಾನು ಕೂಡ, ನಾವೆಲ್ಲರೂ ಕೂಡ ಸತ್ತು ಹೋಗುತ್ತೇವೆ. ಪ್ರಶ್ನೆ, ಎಲ್ಲಿಗೆ ಹೋಗ್ತೇವೆ? ರಾಜನು ಹೇಳ್ತಾನೆ ಮಂತ್ರಿಗೆ, ಮಂತ್ರಿ, ನನ್ನ ಕತೆ ಮುಗಿದೋಯ್ತು. ಈಗ ನಾನು ಹೊರಟೋಗುವ ಸಮಯ ಬಂದಿದೆ ಮಂತ್ರಿ, ಹೊರಟು ಹೋಗ್ತಿದ್ದೇನೆ ಎಂದು ಹೇಳ್ತಾನೆ. ಅವಾಗ ಮಂತ್ರಿ ಕೇಳ್ತಾನೆ, ರಾಜಾ, ಇಂತಹ ಅದ್ಭುತ ರಾಜ್ಯವನ್ನು ಪರಿಪಾಲಿಸುವ ನೀವು ಅರ್ಧದಲ್ಲೇ ಹೊರಟು ಹೋಗ್ತೇನೆ ಅನ್ನುತ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಗ ರಾಜನ ಉತ್ತರ ಏನಾಗಿತ್ತು ಗೊತ್ತಾ? ಗೊತ್ತಿಲ್ಲ ಮಂತ್ರಿ. ಏನ್ ರಾಜ, ನೀವೊಬ್ಬ ಮಹಾರಾಜನು, ಹೊರಟು ಹೋಗ್ತೇನೆ ಅನ್ನುತ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನುತ್ತೀರಲ್ಲ ರಾಜ. ಹೌದು ಮಂತ್ರಿ, ನಾನು ಹೋಗ್ತಿದ್ದೇನೆ, ಆದರೆ ಎಲ್ಲಿಗೆ ಹೋಗ್ತಿದ್ದೇನೆ ಎಂದು ನನಗೆ ಗೊತ್ತಿಲ್ಲ.
ರಾಜ, ನಿಮ್ಮೊಂದಿಗೆ ಯಾರಾದರೂ ಬರ್ತಿದಾರೋ? ನನ್ನೊಂದಿಗೆ ಯಾರೂ ಬರುತ್ತಾ ಇಲ್ಲ. ಒಬ್ಬಂಟಿಗನಾಗಿಯೇ ಹೋಗ್ತಿದ್ದೇನೆ. ಅದೇನು ರಾಜ, ಇಂತಹ ದೊಡ್ಡ ರಾಜನಾದ ನೀವು ಯಾವತ್ತೂ ಒಬ್ಬಂಟಿಗನಾಗಿ ಹೋಗದೇ ಇರುವಾಗ ಈಗ ಒಬ್ಬಂಟಿಗನಾಗಿಯೇ ಹೋಗ್ತೇನೆ ಅನ್ನುತ್ತೀರಲ್ಲವೇ? ಹೌದು ಮಂತ್ರಿ, ನಾನು ಒಬ್ಬಂಟಿಗನಾಗಿಯೇ ಹೋಗ್ಬೇಕು. ಎದಕ್ಕಾಗಿ? ಒಬ್ಬಂಟಿಗನಾಗಿ ಬಂದಿರುವುದರಿಂದಲೇ ಒಬ್ಬಂಟಿಗನಾಗಿಯೇ ಹೋಗ್ಬೇಕು. ರಾಜ, ನೀವು ಹೋಗ್ತೇನೆ ಅನ್ನುತ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತೇನೆ ಎಂದು ಗೊತ್ತಿಲ್ಲ ಅನ್ನುತ್ತಿದ್ದೀರಿ. ಒಬ್ಬಂಟಿಗನಾಗಿಯೇ ಹೋಗ್ತೇನೆ ಅನ್ನುತ್ತಾ ಇದ್ದೀರಿ. ರಾಜ, ನೀವು ಹೋದ ನಂತರ ಸಾಧಾರಣವಾಗಿ ನೀವು ಎಲ್ಲಿಗಾದರೂ ಒಂದು ವೇಳೆ ಹೋಗುವುದಾದ್ರೆ ಅಲ್ಲಿನ ದೇಶಸ್ಥರಾಗಲಿ ಆ ಪಟ್ಟಣಸ್ಥರಾಗಲಿ ನಿಮಗೋಸ್ಕರ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹೂಮಾಲೆ ಹಿಡ್ಕೊಂಡು ಎದುರು ನೋಡ್ತಾ ಇರ್ತಾರೆ. ರಾಜನು ಮಹಾರಾಜನು ಬರ್ತಿದ್ದಾನೆ ಎಂದು ಎದುರು ನೋಡ್ತಿರ್ತಾರೆ. ರಾಜ, ನೀವು ಹೋಗ್ತಾ ಇದ್ದೀರಲ್ಲವೇ? ಅಲ್ಲಿಗೆ ನೀವು ಹೋದಾಗ ನಿಮ್ಮನ್ನು ರಿಸೀವ್ ಮಾಡಿಕೊಳ್ಳುವುದಕ್ಕಾಗಿ ಯಾರಾದ್ರೂ ಬರ್ತಾರಾ ರಾಜ? ಗೊತ್ತಿಲ್ಲ. ರಾಜ, ನೀವೇನ್ ಮಾತಾಡ್ತಿದ್ದೀರಿ ಎಂದು ನನಗೆ ಅರ್ಥ ಆಗ್ತಾ ಇಲ್ಲ ರಾಜ. ಹೋಗ್ತಿದ್ದೇನೆ ಅನ್ನುತ್ತಾ ಇದ್ದೀರಿ. ನಮ್ಮಲ್ಲಿ ಯಾರನ್ನು ಕರೆದೊಯ್ಯಲ್ಲ, ಒಬ್ಬಂಟಿಗನಾಗಿಯೇ ಹೋಗ್ತೇನೆ ಅನ್ನುತ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲ. ನಿಮ್ಮೊಂದಿಗೆ ಯಾರಾದ್ರೂ ಬರ್ತಾರಾ ಅಂತ ಕೇಳಿದ್ರೆ ಬರಲ್ಲ ಅನ್ನುತ್ತೀರಿ. ಹೋಗ್ಲಿ, ಹೋದ ಸ್ಥಳದಲ್ಲಿ ಯಾರಾದ್ರೂ ರಿಸೀವ್ ಮಾಡಿಕೊಳ್ತಾರಾ ಅಂತ ಕೇಳಿದ್ರೆ ಯಾರೂ ರಿಸೀವ್ ಮಾಡಿಕೊಳ್ಳಲ್ಲ ಅನ್ನುತ್ತಿದ್ದೀರಿ. ಇದೇನು ರಾಜ, ಎಲ್ಲಿಗೆ ಹೋಗ್ತಿದ್ದೀರೋ, ಹೋಗೋ ಸ್ಥಳ ಗೊತ್ತಿಲ್ಲ ಎನ್ನುವಂಥದ್ದು ಖಚಿತವಾಗಿಯೂ ಹುಚ್ಚುತನಾಗಿದೆ ರಾಜ. ನೀವೇನಂದುಕೊಳ್ಬೇಡಿ ರಾಜ ಎಂದು ಹೇಳಿ ಅವನ ಕೈಯಲ್ಲಿ ಕೋಲಿತ್ತಲ್ಲವೇ, ಆ ಕೋಲನ್ನು ತೆಗೆದು ತಿರುಗಿ ರಾಜನ ಕೈಯಲ್ಲಿಡ್ತಾನೆ. ಇದೇನು ಮಂತ್ರಿ, ಮೂರ್ಖನಿಗೆ ಕೊಡಬೇಕಾದ ಕೋಲು ನನಗ್ಯಾಕೆ ಕೊಡ್ತಿದ್ದೀ? ನಿಮಗಿಂತ ದೊಡ್ಡ ಮೂರ್ಖನು ನನಗ್ಯಾರೂ ಕಾಣಿಸ್ತಾ ಇಲ್ಲ ರಾಜ. ಅದೇನು ಮಂತ್ರಿ, ಅಂತಹ ಮಾತಾಡಿದೆ, ಇನ್ನೇನು ಹೇಳಬೇಕು ರಾಜ? ಹೋಗ್ತಿದ್ದೇನೆ ಅನ್ನುತ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ಗೊತ್ತಿಲ್ಲ. ಯಾರಾದರೂ ನಿಮ್ಮೊಂದಿಗೆ ಬರ್ತಿದ್ದಾರಾ ಅಂತ ಕೇಳಿದ್ರೆ ಯಾರೂ ಬರ್ತಿಲ್ಲ ಅನ್ನುತ್ತಿದ್ದೀರಿ. ಯಾರಾದರೂ ನಿಮ್ಮನ್ನು ರಿಸೀವ್ ಮಾಡಿಕೊಳ್ತಾರಾ ಅಂತ ಕೇಳಿದ್ರೆ ಯಾರೂ ಮಾಡಿಕೊಳ್ಳಲ್ಲ ಅನ್ನುತ್ತಿದ್ದೀರಿ. ಎಲ್ಲಿಗೆ ಹೋಗ್ತಿದ್ದೇನೆಂದು ಗೊತ್ತಿಲ್ಲದವನಿಗೆ ಹುಚ್ಚನನ್ನದಿದ್ರೆ ಇನ್ನೇನನ್ನುತ್ತಾರೆ ರಾಜ? ಅವನ ಕೈಯಲ್ಲಿ ಆ ಕೋಲ್ ಇಟ್ಟಿದ್ದಕ್ಕೆ ಆ ಕೋಲನ್ನು ಹಿಡ್ಕೊಂಡ ಕೂಡಲೇ ರಾಜನ ಕಣ್ಣಲ್ಲಿ ಕಣ್ಣೀರು ಬರ್ತವೆ. ರಾಜ, ಯಾಕೆ ಹೇಳ್ತಿದ್ದೀರಿ? ಮಂತ್ರಿ, ಬಹಳಷ್ಟು ಸಾರಿ ಹೇಳಿದೆ ನೀನು. ಮರಣ ಹೊಂದಿದ ನಂತರ 2 ಸ್ಥಳಗಳಿವೆ ಎಂಬುದಾಗಿ. ಒಂದು ಸ್ಥಳವೇನೋ ಮಾಡಿರುವ ಪಾಪಿಷ್ಟ ಕೆಲಸಕ್ಕಾಗಿ ನರಕಕ್ಕೆ ಹೋಗಿ ಸುಟ್ಟು ಸಾಯುವ ಸ್ಥಳ ಎಂದು, ಇನ್ನೊಂದು ಸ್ಥಳವೇನೋ ನೀನು ಹೇಳಿದಂತೆಯೇ ಮನುಷ್ಯನನ್ನು ಪ್ರೀತಿಸಿದ ದೇವರನ್ನು ನಂಬುವುದಾದರೆ ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ. ನೀನು ಹೇಳಿದ ಸತ್ಯವನ್ನು ನಾನು ಅಂಗೀಕರಿಸಲಿಲ್ಲ. ಅದಕ್ಕಾಗಿಯೇ ಈ ದಿನ ಭಯಪಡ್ತಿದ್ದೇನೆ. ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗದೆ ಒದ್ದಾಡ್ತಿದ್ದೇನೆ. ರಾಜಾ, ನೀವು ಒದ್ದಾಡಿ ಕಳವಳಗೊಳ್ಳುವ ಅಗತ್ಯವಿಲ್ಲ. ನಾವು ನರಕಕ್ಕೆ ಹೋಗಬಾರದು ಎನ್ನುವುದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಭೂಲೋಕಕ್ಕಿಳಿದು ಬಂದಿದ್ದಾರೆ. ರಾಜಾ, ನೀವು ಈ ಭೂಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕಾದರೆ ನೀವು ಮಾಡಬೇಕಾದದ್ದೇನೂ ಇಲ್ಲ ರಾಜ. ಯೇಸುವೇ, ನನ್ನನ್ನು ಕೂಡ ನಿಮ್ಮೊಂದಿಗೆ ಪರಲೋಕಕ್ಕೆ ಕರೆದೊಯ್ಯಿರಿ ದೇವ್ರೆ ಎಂದು ಹೇಳಿದ್ರೆ ಸಾಕು ರಾಜ, ಆತನು ಕರೆದೊಯ್ಯುತ್ತಾನೆ. ಏನಂದೆ, ಅಷ್ಟು ಸುಲಭವೋ? ಪರಲೋಕಕ್ಕೆ ಹೋಗುವುದು ಅಷ್ಟು ಸುಲಭವೋ? ಹೌದು, ಅಷ್ಟೇ ಸುಲಭ ರಾಜ. ಯೇಸುವೇ, ನನ್ನನ್ನು ಪರಲೋಕಕ್ಕೆ ಕರೆದೊಯ್ಯಿರಿ ಎಂದು ಒಂದು ಮಾತು ಹೇಳ್ರಿ. ನೀವು ಹೇಗೆ ಹೇಳಬಲ್ಲಿ ಮಂತ್ರಿ? ಒಬ್ಬ ಕಳ್ಳ ಇದ್ದ ರಾಜ, ದುರ್ಮಾರ್ಗಿಯಾಗಿದ್ದ ರಾಜ, ನರಹಂತಕನಾಗಿದ್ದ ರಾಜ, ಶಿಲುಬೆಯ ಮೇಲೆ ನೇತಾಡ್ತಾ ಇದ್ದ ರಾಜ. ಆ ಸಮಯದಲ್ಲಿ ಯಾವ ತಪ್ಪು ಮಾಡದಿರುವ, ಯಾವ ಪಾಪ ಮಾಡದಿರುವ ಯೇಸು ಕ್ರಿಸ್ತನು ಪಾಪಿಷ್ಟ ಮನುಷ್ಯನಿಗೋಸ್ಕರ, ಮನುಷ್ಯನು ಸಾಯಬೇಕಾದ ಸ್ಥಾನದಲ್ಲಿ ತಾನು ಮರಣ ಹೊಂದುತ್ತಿರುವಾಗ, ಬೆಲೆ ಕಟ್ಟುತ್ತಿರುವಾಗ, ಕ್ರಯಧನ ಸಲ್ಲಿಸುತ್ತಿರುವಾಗ, ಅಲ್ಲಿಯವರೆಗೂ ನರಹಂತಕನಾಗಿರುವಂತಹ ಕಳ್ಳ ಯೇಸುವೇ, ನೀನು ನಿನ್ನ ರಾಜ್ಯ ಪಡೆದುಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಿಯಾ ಎಂಬ ಚಿಕ್ಕ ಪ್ರಾರ್ಥನೆ ಮಾಡಿದ ರಾಜ. ಹಾಗಾದರೆ ಆ ಕಳ್ಳ ಪರಲೋಕಕ್ಕೆ ಹೋದನೋ? ಆಗ ಯೇಸು ಮಾತು ಕೊಡ್ತಾರೆ, ರಾಜ, ನಿಶ್ಚಯವಾಗಿಯೂ ನೀನು ಈ ಹೊತ್ತು ನನ್ನೊಂದಿಗೆ ಪರದೈಸಿನಲ್ಲಿ ಇರುವಿ ಎಂಬುದಾಗಿ ಯೇಸು ಮಾತು ಕೊಟ್ಟಿದ್ದಾರೆ ರಾಜ. ಬಹು ಕ್ರೂರವಾಗಿರುವ, ಘೋರವಾಗಿರುವ ಕಳ್ಳನಾಗಿದ್ರೂ ಸಹ, ಯೇಸುವೇ, ನಿನ್ನ ರಾಜ್ಯದಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೋ ಅಂದ ಕೂಡಲೇ ಯೇಸು ಜ್ಞಾಪಕ ಮಾಡಿಕೊಂಡರು ರಾಜ. ಆ ಕಳ್ಳನನ್ನು ಕೂಡ ಪರಲೋಕಕ್ಕೆ ಕರೆದೊಯ್ದರು ರಾಜ. ನನ್ನನ್ನು ಕೂಡ ಪರಲೋಕದೊಳಗೆ ಯೇಸು ಸೇರಿಸಿಕೊಳ್ತಾರೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ರು ಸಾಕು ರಾಜ, ಪ್ರಶಾಂತವಾಗಿ ಪರಲೋಕಕ್ಕೆ ಹೋಗಬಹುದು ಅನ್ನುತ್ತಾನೆ. ಕೇಳಿರಿ ಸಹೋದರರೇ, ಸಹೋದರಿಯರೇ,
ಯೇಸು ಕ್ರಿಸ್ತನನ್ನು ನಂಬುವುದಂದ್ರೆ ಏನೋ ಒಂದು ಕಾರ್ಯ ಮಾಡುವಂಥದ್ದಲ್ಲ. ಪರಲೋಕಕ್ಕೆ ಹೋಗಬೇಕಾದರೆ ನೀವು ಮಾಡಬೇಕಾದದ್ದೇನೂ ಇಲ್ಲ. ಮಾಡಬೇಕಾದದ್ದೆಲ್ಲವನ್ನು ಕರ್ತನಾದ ಯೇಸುಕ್ರಿಸ್ತನು ಮಾಡಿ ಮುಗಿಸಿದ್ದಾರೆ. ಶಿಲುಬೆಯ ಮೇಲೆ ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಧಾರೆ ಎರೆದಿದ್ದಾರೆ. ಕೇಳಿ ಪ್ರಿಯರೇ, ಆ ದಿನ ಬಂದೂಕುಗಳನ್ನು ಹಿಡ್ಕೊಂಡು ಅಕಸ್ಮಾತ್ತಾಗಿ ಬಂದು ನಮಗೆ ಯೇಸುವೇ ಬೇಕು ಅಂತ ಹೇಳಿದ್ರೆ ಪ್ರಾಣ ಕಳ್ಕೊಳ್ತೀರಿ. ಯೇಸು ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಪ್ರಾಣ ಕಾಪಾಡಿಕೊಳ್ತೀರಿ. ಹೇಳ್ರಿ, ಏನ್ ಬೇಕು ನಿಮಗೆ? ಆ ದಿನ ಅಲ್ಲಿ ಇದ್ದಂಥವರಲ್ಲಿ ಬಹಳಷ್ಟು ಜನ ಪ್ರಾಣ ಕಾಪಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಆ ಸಭೆ ಬಿಟ್ಟು ಹೊರಗಡೆ ಹೋದ್ರು ಪ್ರಿಯರೇ. ಕೆಲವರು ಮಾತ್ರವೇ ಒಳಗುಳಿಯುತ್ತಾರೆ. ಯಾಕೆ ನಿಮಗೆ ಪ್ರಾಣದ ಮೇಲೆ ಆಸೆ ಇಲ್ಲವೋ? ಸಾಯಿಸಿಬಿಡ್ತೇವೆ ಅಂದಾಗ ಅವ್ರು ಹೇಳ್ತಾರೆ, ನೀವು ನಮ್ಮನ್ನು ಸಾಯಿಸ್ತೀರಿ, ಆದ್ರೆ ನಾವು ಸತ್ತ ತಕ್ಷಣವೇ ಯೇಸು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ನಾವು ದೇವರೊಂದಿಗಿರ್ತೇವೆ. ಅಳುವ ಸ್ಥಿತಿಯಿಲ್ಲದಂತಹ, ಕಣ್ಣೀರಿಲ್ಲದಂತಹ, ಹಸಿವೆ ಇಲ್ಲದಂತಹ, ಕೊರತೆ ಇಲ್ಲದಂತಹ, ನಿರಾಶೆ ಇಲ್ಲದಂತಹ, ನಿರುತ್ಸಾಹ ಇಲ್ಲದಂತಹ, ಆರ್ಥಿಕ ಸಮಸ್ಯೆ ಇಲ್ಲದಂತಹ, ಅವಮಾನ ಇಲ್ಲದಂತಹ, ನಿಂದೆ ಇಲ್ಲದಂತಹ, ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರದಂತಹ ಅದ್ಭುತವಾದಂತಹ ಪರಲೋಕಕ್ಕೆ ನಾವು ತಕ್ಷಣವೇ ಹೋಗ್ತೇವೆ. ಹಾಗಾಗಿ ನಾವು ಮರಣಕ್ಕೆ ಭಯಪಡುವ ಅಗತ್ಯತೆ ಇಲ್ಲ. ಈ ಸತ್ಯ ಗೊತ್ತಿಲ್ಲದಕ್ಕೆ ರಾಜನು ಮರಣ ಹೊಂದಲು ಭಯಪಡ್ತಿದ್ದ. ಈ ದಿನ ನನ್ನ ಪ್ರಶ್ನೆ, ನಮ್ಮಲ್ಲಿ ಎಷ್ಟು ಜನ ಧೈರ್ಯವಾಗಿದ್ದೀರಿ? ಒಂದು ವೇಳೆ ಈ ದಿನ ನನ್ನ ಪ್ರಾಣ ಹೋದ್ರೆ ನಾನು ನೇರವಾಗಿ ಪರಲೋಕಕ್ಕೆ ಹೋಗಬಲ್ಲೆನು ಎಂದು ಹೇಳಬಲ್ಲಂಥವರು. ಆ ರಾಜನು ಹೇಳಲಿಕ್ಕಾಗಲಿಲ್ಲ. ಹೋಗ್ತೇನೆ ಅನ್ನುತ್ತಾನೆ, ಆದರೆ ಎಲ್ಲಿಗೆ ಹೋಗ್ತೇನೆಂದು ಗೊತ್ತಿಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಒಂದು ವೇಳೆ ನಾನು ಮರಣ ಹೊಂದಿದ್ರೆ ಮರಣ ಹೊಂದುತ್ತೇನೆ, ಆದರೆ ಎಲ್ಲಿಗೆ ಹೋಗ್ತೇನೆ ಎಂದು ಗೊತ್ತಿಲ್ಲ ಎಂದು ನೀವು ಹೇಳ್ತಿರೋದಾದ್ರೆ ನಿಮಗೊಂದು ಶುಭವಾರ್ತೆ. ನಾನು ಎಲ್ಲಿಗೆ ಹೋಗ್ತೇನೆ ಗೊತ್ತಿಲ್ಲ ಎಂಬ ಅಗೋಚರವಾದ ಪರಿಸ್ಥಿತಿಯಲ್ಲಿ ನೀವು ಇರುವ ಅವಶ್ಯಕತೆ ಇಲ್ಲ. ನನ್ನ ಕರ್ತನಾದ ಯೇಸುವಿನಲ್ಲಿ ನೀವು ನಂಬಿಕೆ ಇಡೋದಾದ್ರೆ ಆತನು ತಾನಿರುವ ಸ್ಥಳಕ್ಕೆ ನಿಮ್ಮನ್ನು ಕೂಡ ಕರೆದೊಯ್ಯುತ್ತಾರೆ. ಆತನು ಹೇಳಿದ್ದಾರೆ, ನಾನು ಹೊರಟು ಹೋಗ್ತಿದ್ದೇನೆ, ನಾನು ಹೋಗ್ತಿದ್ದೇನೆ. ಹೋಗಿ ನಿಮಗೋಸ್ಕರ ಏನ್ ಮಾಡ್ತಾರಂತೆ? ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ. ಬಂಗಾರದ ಬೀದಿಗಳಲ್ಲಿ ನೀವು ತಿರುಗಾಡುವ ಹಾಗೆ ನಿಮಗೋಸ್ಕರ ಭವನಗಳನ್ನು ನಿರ್ಮಿಸ್ತೇನೆ. ಅಲ್ಲಿ ನಿಮಗೋಸ್ಕರ ಭವನಗಳನ್ನು ನಿರ್ಮಿಸಿದ ಮೇಲೆ ನಾನು ತಿರುಗಿ ಬರುತ್ತೇನೆ. ನನ್ನಲ್ಲಿ ನಂಬಿಕೆ ಇಟ್ಟ ಎಲ್ಲರನ್ನೂ ನಾನು ಪರಲೋಕಕ್ಕೆ ಕರೆದೊಯ್ತೇನೆ. ಯೇಸುಕ್ರಿಸ್ತನು ಹೇಳ್ತಾರೆ, ನಾನು ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಿಸಲು ಹೋಗ್ತಿದ್ದೇನೆ. ಈಗ ಪರಲೋಕದಲ್ಲಿ ಯೇಸು ಏನ್ ಮಾಡ್ತಿದ್ದಾರೆ ಹೇಳಿ? ಸ್ಥಳವನ್ನು ಸಿದ್ಧಪಡಿಸುತ್ತಿದ್ದಾರೆ. ನಿಮಗೋಸ್ಕರ, ನನಗೋಸ್ಕರ ಅದ್ಭುತವಾದಂತಹ ಮನೆ ಕಟ್ಟುತ್ತಿದ್ದಾರೆ. ದಯವಿಟ್ಟು ಗಮನಿಸಿರಿ. ಸಾಧಾರಣವಾಗಿ ಬಿಲ್ಡರ್ಸ್ ಅವರಿಗೆ ಒಂದು ಮನೆ ಕಟ್ಟಿರಿ ಎಂಬುದಾಗಿ ಅವರಿಗೆ ನೀವು ಕಾಂಟ್ರಾಕ್ಟ್ ಕೊಡುವುದಾದರೆ ಎಷ್ಟು ಕಾಲದಲ್ಲಿ ಕಟ್ಟುತ್ತಾರೆ ಹೇಳಿ? 6 ತಿಂಗಳು, 9 ತಿಂಗಳು, ಕೆಲವೊಂದು ಸಂದರ್ಭದಲ್ಲಿ ವರ್ಷಗಳು. 1 ವರ್ಷದವರೆಗೂ ಅವರು ಕಟ್ತಾರೆ ಅಂದ್ಕೊಳ್ಳಿ. ಒಂದು ವೇಳೆ 2 ವರ್ಷಗಳವರೆಗೂ ಕಟ್ಟಬೇಕಾದ್ರೆ ಬಹಳ ಅಂದವಾದ ಮನೆ ಇರುತ್ತೆ. ಮತ್ತೆ 3 ವರ್ಷಗಳವರೆಗೂ ಕಟ್ಟಬೇಕಾದ್ರೆ ಇನ್ನೂ ಬಹಳ ಅಂದವಾಗಿರುತ್ತೆ. 5 ವರ್ಷಗಳಿಂದ ಕಟ್ತಾ ಇರೋದಾದ್ರೆ ಅಬ್ಬೋ, ಮತ್ತೆ 10 ವರ್ಷಗಳಿಂದ ಕಟ್ತಾ ಇರುವುದಾದ್ರೆ ಅಬ್ಬಬ್ಬಬ್ಬೋ. ಕೇಳಿರಿ ಸಹೋದರ ಸಹೋದರಿಯರೇ, ನಿಮಗೋಸ್ಕರ, ನನಗೋಸ್ಕರ ನಮ್ಮ ಕರ್ತನಾದ ಯೇಸುಕ್ರಿಸ್ತನು 2000 ವರ್ಷಗಳಿಂದ ಮನೆ ಕಟ್ಟುತ್ತಲೇ ಇದ್ದಾರೆ. ಎಷ್ಟು ಸಾವಿರ ವರ್ಷಗಳಿಂದ? 2000 ವರ್ಷಗಳಿಂದ ನಿಮಗೋಸ್ಕರ, ನನಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಪರಲೋಕದಲ್ಲಿ ಒಬ್ಬೊಬ್ಬರಿಗೋಸ್ಕರ ಒಂದೊಂದು ಮನೆ ಕಟ್ತಿದ್ದಾರೆ. 2000 ವರ್ಷಗಳಿಂದ ಆತನು ಕಟ್ಟುತ್ತಾ ಇರುವುದಾದರೆ ಅದು ಎಷ್ಟು ಅದ್ಭುತವಾಗಿರುತ್ತದೆ ಎಂದು, ಎಷ್ಟು ಅಂದವಾಗಿರುತ್ತದೆ ಎಂದು ಎಂದಾದರೂ ಊಹಿಸಿದ್ದೀರಾ? ನನಗೊಂದು ಮನೆ ಇಲ್ವಲ್ಲ, ಸಿಂಗಲ್ ಬೆಡ್ರೂಮ್ ಕೂಡ ಇಲ್ಲ, ಡಬಲ್ ಬೆಡ್ರೂಮ್ ಕೂಡ ಇಲ್ಲ ಎಂದು ಗುಣಗುಡ್ತೀರಲ್ಲವೇ ಅಮ್ಮ ತಾಯಂದಿರೇ, ತಂದೆಯಂದಿರೇ, ತಮ್ಮ ತಂಗಿಯಂದಿರೇ? ನೀವು ಅಳುವ ಅಗತ್ಯವಿಲ್ಲ. ಒಬ್ಬ ಭಕ್ತನು ಹೀಗೆ ಲೆಕ್ಕ ಹಾಕ್ತಾರೆ, ಪರಲೋಕ ಅಂತೆ 1500 ಮೈಲಿನಷ್ಟು ಅಗಲ ಇರುತ್ತಂತೆ, 1500 ಮೈಲು ಡೆಪ್ತ್ ಇರುತ್ತಂತೆ, 1500 ಮೈಲು ಹೈಟ್ ಇರುತ್ತಂತೆ. ಕೇಳಿರಿ, ಭೂಮಿ ಗೋಲಾಕಾರದಲ್ಲಿದೆಯಾದ್ರೆ ಪರಲೋಕ ಮಾತ್ರ ಸ್ಕ್ವೇರ್, ಕ್ಯೂಬ್ ಟೈಪ್ನಂತಿರುತ್ತೆ. ಅಂದರೆ ಇದು ಹೇಗಿದೆ? ಇದು ರೆಕ್ಟ್ಯಾಂಗಲ್ ಆಗಿದೆ ಅಂದ್ಕೊಳ್ಳಿ. ಇದನ್ನು ನೀವು ನೋಡೋದಾದ್ರೆ ಇದು ನಿಮಗೆ ಕ್ಯೂಬ್ನಂತೆ ಕಾಣಿಸುತ್ತೆ ಅಲ್ಲವೇ? 1500 ಮೈಲ್ಸ್, 1500 ಮೈಲ್ಸ್, 1500 ಮೈಲ್ಸ್, 1500 ಮೈಲ್ಸ್, 1500 ಮೈಲ್ಸ್.
ಯಾವ ಕಡೆ ನೋಡಿದ್ರೂ ಕೂಡ 1500 ಮೈಲಿನಷ್ಟಿರುವಂತಹ ಪರಲೋಕ. ಒಬ್ಬ ಭಕ್ತನು ಲೆಕ್ಕಾಚಾರ ಹಾಕಿದನಂತೆ, ಭೂಮಿಯ ಮೇಲೆ ಮನುಷ್ಯನು ಹುಟ್ಟಿದಂದಿನಿಂದ ರಕ್ಷಿಸಲ್ಪಟ್ಟಂಥವರು, ದೇವರನ್ನು ಅಂಗೀಕರಿಸಿದಂಥವರು ಎಷ್ಟು ಜನ ಇರಬಹುದು ಎಂಬ ಕ್ಯಾಲ್ಕುಲೇಷನ್ ಮಾಡಿ ಪರಲೋಕದಲ್ಲಿರುವ ಸುತ್ತಳತೆಯನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವನೊಂದು ಶುಭವಾರ್ತೆ ಹೇಳಿದ. ಯಾವುದು ಆ ಶುಭವಾರ್ತೆ ಹೇಳನುತ್ತೀರಾ? ಪ್ರತಿಯೊಬ್ಬರಿಗೂ ಕನಿಷ್ಠ 5 ಎಕರೆ ಸ್ಥಳ ಸಿಗುತ್ತದಂತೆ ಪರಲೋಕದಲ್ಲಿ. ಡಾಲರ್ಸ್ ಕಾಲೋನಿಯಲ್ಲಿ ಅಲ್ಲ, MG ರೋಡ್ನಲ್ಲಿ ಅಲ್ಲ, ಹೈಟೆಕ್ ಸಿಟಿಯಲ್ಲಿ ಅಲ್ಲ. ಎಲ್ಲಿ ಅಂತೆ? ಬಂಗಾರದ ಬೀದಿ ಇರುವಂತಹ ಮಹಾದೊಡ್ಡ ದೇವರ ದೇಶದಲ್ಲಿ. ಒಬ್ಬೊಬ್ಬರಿಗೆ ಎಷ್ಟು ಸ್ಥಳ ಅಂತೆ ಹೇಳ್ತೇನೆ ಕೇಳಿ. 5 ಎಕರೆಗಳಷ್ಟು ಸ್ಥಳ ಇದೆ ಅಂತೆ. ಇನ್ನೇನು ಬೇಕು ಹೇಳ್ರಿ? ನೀವು 1-2 ಗಜಕ್ಕಾಗಿ ತವಕ ಪಡಬೇಡ್ರಿ. ದೇವರು ನಿಮಗೋಸ್ಕರ ಪರಲೋಕದಲ್ಲಿ 5 ಎಕರ್ಸ್ ಆಫ್ ಗೋಲ್ಡನ್ ಲ್ಯಾಂಡ್, ಮಹಾದೊಡ್ಡ ಮ್ಯಾನ್ಷನ್ ನಿಮಗಾಗಿ ನಿರ್ಮಿಸುತ್ತಿದ್ದಾರೆ. ಅದರ ಮೇಲೆ ನಿಮ್ಮ ಮನಸ್ಸಿಡೀರಿ, ಅದರ ಮೇಲೆಯೇ ನಿಮ್ಮ ಕಣ್ಣಿಡೀರಿ. ಕ್ರೈಸ್ತಿಯ ಸಮಾಜವೇ, ನೀವು ನಾವೆಲ್ಲರೂ ಸೇವಿಸುತ್ತಿರುವಂತಹ ರಕ್ಷಕನು ಮಹಾದೊಡ್ಡ ದೇವರು, ಬಹು ಶ್ರೇಷ್ಠನಾದವನು, ಮರಣವನ್ನೇ ಗೆದ್ದಿರುವಂತಹ ಏಕೈಕ ದೇವರು, ಅದ್ಭುತನಾದಂತಹ ಸರ್ವಶಕ್ತಿಯುಳ್ಳಾತನು. ಈ ದಿನ ದೇವರು ಹೇಳ್ತಿದ್ದಾರೆ, ನಾನಷ್ಟೇ ಅಲ್ಲ ಮರಣ ಗೆದ್ದಿರೋದು, ನೀವು ಕೂಡ ಗೆಲ್ಲುತ್ತೀರಿ. ನನ್ನನ್ನು ನಂಬುವುದಾದರೆ ಇದೇ ಅನುಕೂಲವಾದ ಸಮಯ, ಇಂದೇ ರಕ್ಷಣೆಯ ದಿನ. ಸಹೋದರ ಸಹೋದರಿಯರೇ, ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸೋದಷ್ಟೇ ಅಲ್ಲ, ಪರಲೋಕದಲ್ಲಿ ನಿಮಗೋಸ್ಕರ ಒಂದು ಸ್ಥಾನವನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ಈ ಲೋಕಯಾತ್ರೆ ಮುಗಿಸಿದ ನಂತರ ಪರಲೋಕದಲ್ಲಿ ಕಣ್ಣು ತೆರೆಯುವ ಮಹಾಭಾಗ್ಯವನ್ನು ದಯಪಾಲಿಸಿರಿ ದೇವರೇ ಎಂದು ಬೇಡಿಕೊಳ್ಳುವವರು ನಿಮ್ಮ 2 ಕೈಗಳೆತ್ತಿ ದೇವರಿಗೆ ಬೇಡಿಕೊಳ್ಳುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆ ಮಹಾರಾಜನಿಗೆ ಎಲ್ಲಿ ಹೋಗ್ತೇನೆಂಬುದಾಗಿ ಗೊತ್ತಿರಲಿಲ್ವಲ್ಲ, ಏನಾಗ್ತಾನೆಂದು ಗೊತ್ತಿರಲಿಲ್ವಲ್ಲ. ಆದರೆ ಬಡವರಾದಾಗಿಯೂ, ದಿಕ್ಕು ದಸೆ ಇಲ್ಲದವರಾದಾಗಿಯೂ, ಆಸ್ತಿಪಾಸ್ತಿಗಳು ನಮಗಿಲ್ಲದಿದ್ದರೂ, ಅಂದ ಚಂದ ನಮಗಿಲ್ಲದಿದ್ದರೂ, ಗಣ್ಯರಾಗಿ ನಾವಿಲ್ಲದಿದ್ರೂ ಕೂಡ ಎಸಯ್ಯಾ, ನಮಗೆ ನಿಮ್ಮ ಮಾರ್ಗವನ್ನು ಬಯಲ್ಪಡಿಸಿದ್ದೀರಿ. ಈ ಲೋಕಯಾತ್ರೆ ಮುಗಿಸಿದ ಮೇಲೆ ಪರಲೋಕಕ್ಕೆ ಸೇರುವಂತಹ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದೀರಿ. ಆ ಮಾರ್ಗವೇ ಕರ್ತನಾದ ಯೇಸು ಕ್ರಿಸ್ತನು. ಆತನು ನಮ್ಮನ್ನು ಪ್ರಾಣದಂತೆ ಪ್ರೀತಿಸುವುದು ಮಾತ್ರವಲ್ಲ, ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ನಮಗೋಸ್ಕರ ಅರ್ಪಿಸಿಕೊಟ್ಟಿದ್ದಲ್ಲದೆ ಆತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾನೆ. ನನ್ನನ್ನು ನಂಬುವವನು ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುತ್ತಾನೆ ಅಂದಿದ್ದೀರಿ. ಈ ಬಿತ್ತಲ್ಪಟ್ಟ ಸಂದೇಶ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಬೇಕು. ಯಾರೊಬ್ಬರು ನಶಿಸಿ ಹೋಗಬಾರದು, ಯಾರೊಬ್ಬರು ನರಕಕ್ಕೆ ಹೋಗಬಾರದು, ಯಾರೊಬ್ಬರು ಕೂಡ ದೇವರ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ ಆಯಾಸಗೊಂಡು ದಣಿದವರಾಗಿ ನರಕಕ್ಕೆ ಹೋಗುವಂಥವರಾಗಿ ಎಂದಿಗೂ ಇರಬಾರದು. ನೀವು ಅನುಗ್ರಹಿಸುವಂತಹ ಅದ್ಭುತವಾದ ರಕ್ಷಣೆ ಈ ದಿನ ಯಾರ್ಯಾರು ಕೋರಿಕೊಳ್ತಿದ್ದಾರೋ, ಕ್ಷಮಾಪಣೆ ಯಾರೆಲ್ಲ ಕೋರಿಕೊಳ್ತಾ ಇದ್ದಾರೋ, ಯೇಸುವೇ ನನಗೆ ನೂತನ ಜೀವಿತ ದಯಪಾಲಿಸಿರಿ, ನೂತನ ಜೀವಿತ ದಯಪಾಲಿಸಿರಿ, ಹಳೆಯ ಹೊಲಸಾದ ಜೀವಿತ ತೆಗೆದುಹಾಕಿರಿ ಎಂದು ಯಾರ್ಯಾರು ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ಲಾಲಿಸಿರಿ ದೇವರೇ. ಪ್ರತಿಯೊಬ್ಬರ ಹೆಸರು ಪರಲೋಕದೊಳಗೆ ಪ್ರವೇಶಿಸುವ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡಿರಿ. ಈ ಲೋಕವು ಎಂಬ ಕೋಣೆಯೊಳಗಿಂದ ನಿಮ್ಮ ರಾಜ್ಯ ಎಂಬ ನಿಮ್ಮ ಮನೆಗೆ ನಮ್ಮನ್ನು ಕರೆದುಕೊಂಡು ಹೋಗಿರಿ ದೇವರೇ. ನಮ್ಮೆಲ್ಲರನ್ನು ಕರೆದೊಯ್ಯಿರಿ. ದಣಿದು ಬಳಲಿ ಹೋಗಿರುವ ನಾವು ಈ ಲೋಕಯಾತ್ರೆ ಮುಗಿಸಿದ ತಕ್ಷಣವೇ ಬಹು ಆನಂದದೊಂದಿಗೆ, ಬಹು ಸಂತೋಷದಿಂದ ತುಂಬಿಕೊಂಡಿರುವ ಪರಲೋಕದಲ್ಲಿ ನಾವು ಹೆಜ್ಜೆ ಇಡಬೇಕೆಂದು ಆಶಿಸುತ್ತಿದ್ದೇವೆ. ಅಂತಹ ಮಹಾಭಾಗ್ಯ, ಧನ್ಯತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ದಯಪಾಲಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ,
ಹೈದರಾಬಾದ್ 72